ಅಧ್ಯಾಯ 2 ಶ್ಲೋಕ 28. ಅವ್ಯಕ್ತಾದೀನಿ ಭೂತಾನಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನಾ ತತ್ರ ಕಾ ಪರಿದೇವನಾ. ಹೇಳಿಕೊಡುವುದನ್ನು ಅನುಸರಿಸಿ ಅವ್ಯಕ್ತಾದೀನಿ ಭೂತಾನಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನಾ ತತ್ರ ಕಾ ಪರಿದೇವನಾ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನಾ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಎಲೈ ಅರ್ಜುನ, ಎಲ್ಲ ಜೀವಿಗಳೆಲ್ಲ ಹುಟ್ಟುವುದಕ್ಕೆ ಮುಂಚೆ ಅಗೋಚರವಾಗಿದ್ದವು ಮತ್ತು ಸತ್ತ ನಂತರವೂ ಸಹ ಅಗೋಚರವಾಗುವುವು, ಕೇವಲ ಮಧ್ಯದಲ್ಲಿಯೇ ಗೋಚರಿಸುವುವು. ಅಂದ ಮೇಲೆ ಇಂತಹ ಸ್ಥಿತಿಯಲ್ಲಿಯೂ ದುಃಖಿಸಬೇಕೇ ಅಂತ ಪರಮಾತ್ಮ ಅರ್ಜುನನಿಗೆ ಹೇಳ್ತಿದ್ದಾನೆ. ಅವ್ಯಕ್ತಾದೀನಿ ಭೂತಾನಿ, ಅವ್ಯಕ್ತ ಆದೀನಿ ಅಂದರೆ ಪ್ರಾರಂಭದಲ್ಲಿ ಅವ್ಯಕ್ತವಾಗಿರುವ, ಭೂತಾನಿ ಸೃಷ್ಟಿಯಾದ ಎಲ್ಲವೂ, ವ್ಯಕ್ತ ಮಧ್ಯಾನಿ ಭಾರತ ಮಧ್ಯಾನಿ ಅಂದರೆ ಮಧ್ಯದಲ್ಲಿ, ವ್ಯಕ್ತ ವ್ಯಕ್ತವಾಗಿ. ಈ ಜನ್ಮದಲ್ಲಿ ವ್ಯಕ್ತವಾಗಿದ್ದೇವೆ ಅಂದರೆ ವ್ಯಕ್ತ ಶರೀರವನ್ನು ಹೊಂದಿ ವ್ಯಕ್ತವಾಗಿದ್ದೇವೆ, ಪ್ರೆಸೆಂಟ್ನಲ್ಲಿ ಇದ್ದೇವೆ. ಪಾಸ್ಟು ಫ್ಯೂಚರು ಅವ್ಯಕ್ತ, ಹುಟ್ಟುವುದಕ್ಕೆ ಮುಂಚೆ ಅಗೋಚರವಾಗಿದ್ವು. ಸೃಷ್ಟಿಯಾದ ಎಲ್ಲ ಜೀವಿಗಳು ಮೊದಲು ಕಾಣಿಸೋದಿಲ್ಲ, ಮಧ್ಯೆ ಕೆಲ ಕಾಲ ಕಾಣಿಸುತ್ತೆ. ಪಾಸ್ಟು ಫ್ಯೂಚರು ಕಾಣಿಸೋದಿಲ್ಲ. ಪಾಸ್ಟ್ ಭೂತ ಒಂದಿದೆ, ಭವಿಷ್ಯ ಒಂದಿದೆ ಫ್ಯೂಚರ್. ಈ ಭೂತ ಭವಿಷ್ಯತ್ಗಳ ನಡುವೆ ವರ್ತಮಾನವಿದೆ, ಪ್ರೆಸೆಂಟ್. ಅವ್ಯಕ್ತ ನಿಧನಾನ್ಯೇವ, ಸತ್ತ ನಂತರವೂ ಅಗೋಚರವಾಗುವುವು. ಭಾರತ ಅಂದರೆ ಅರ್ಜುನ. ತತ್ರ ಕಾ ಪರಿದೇವನ, ತತ್ರ ಅಂದರೆ ಆದ ಕಾರಣ, ಆ ವಿಷಯವಾಗಿ, ಕಾ ಪರಿದೇವನ ಚಿಂತಿಸುವುದೇಕೆ. ಸಮಸ್ತ ಜೀವಿಗಳೂ ಮೊದಲು ಅವ್ಯಕ್ತಗಳು, ಮಧ್ಯದಲ್ಲಿ ವ್ಯಕ್ತಗಳು, ಕೊನೆಯಲ್ಲಿ ಮತ್ತೊಮ್ಮೆ ಅವ್ಯಕ್ತಗಳು. ಮಾನವ ಜೀವನ ಅನ್ನೋದು ನೀರಿನ ಮೇಲೆ ಹರಿವ ಗುಳ್ಳೆಯಂತೆ ಅಂತ ಹೇಳ್ತಾರೆ. ಗುಳ್ಳೆಗಳು ಅದು ಏಳುವುದಕ್ಕೆ ಮುಂಚೆ ಇರಲಿಲ್ಲ, ಒಡೆದ ಮೇಲೂ ಇರೋದಿಲ್ಲ. ಎಲ್ಲೋ ಕೆಲವು ಮಾರು ಹರಿದುಕೊಂಡು ಹೋಗುವಾಗ ಮಾತ್ರ ಇರುತ್ತೆ. ಆ ಕೆಲವು ಮಾರು ಹರಿದುಕೊಂಡು ಹೋಗುವಾಗ ಸುತ್ತಮುತ್ತಲಿರುವ ಗುಳ್ಳೆಗಳೊಂದಿಗೆ ಇವರು ನಮ್ಮ ಬಂಧು ಬಳಗ ಮಿತ್ರ ಶತ್ರು ಅನ್ನೋ ಸಂಬಂಧವನ್ನು ಕಲ್ಪಿಸಿಕೊಳ್ತೇವೆ. ಈ ಸಂಬಂಧವೇನು ಹಿಂದೆ ಇರಲಿಲ್ಲ, ಮುಂದೆ ಇರುವಂತೆ ಇಲ್ಲ. ಮನುಷ್ಯ ಹಿಂದೆ ನೋಡದೆ ಮುಂದೆ ನೋಡದೆ ಈಗ ಇರುವ ತಾತ್ಕಾಲಿಕ ಸ್ಥಿತಿಯನ್ನ ಪರಮ ಸತ್ಯ ಅಂತ ಭಾವಿಸಿ ವ್ಯಥೆ ಪಡ್ತಾನೆ. ಬರುವುದಕ್ಕೆ ಮುಂಚಿನ ಸ್ಥಿತಿ, ಹೋದ ಮೇಲೆ ನಮ್ಮ ಸ್ಥಿತಿ, ಇದರೊಡನೆ ಹೋಲಿಸಿದರೆ ಈಗಿನ ಸ್ಥಿತಿ ಕ್ಷಣ ಮಾತ್ರ. ಇಂದಿನ ವ್ಯಕ್ತಗೊಂಡಿರುವ ಜಗತ್ತು ಅದರ ಉತ್ಪತ್ತಿಯ ಮೊದಲು ಅವ್ಯಕ್ತವಾಗಿತ್ತು. ಸದ್ಯಕ್ಕೆ ಸಂಪೂರ್ಣವಾಗಿ ವ್ಯಕ್ತಗೊಂಡಂತೆ ಗುರುತಿಸಲ್ಪಟ್ಟರೂ ಮತ್ತೆ ಎಲ್ಲವೂ ಅದೃಶ್ಯವಾಗುತ್ತದೆ. ಅಂದರೆ
ವರ್ತಮಾನವು ಇಂದಿನದು ಅವ್ಯಕ್ತದಿಂದ ಬಂತು ಮತ್ತೆ ಅವ್ಯಕ್ತಕ್ಕೆ ಹಿಂದಿರುಗುತ್ತದೆ ಅಂತ ಆಯ್ತು.